ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಘೋಷಣೆ ಏನು? ಬೇಕೇ ಬೇಕು, ಬೇಕೇ ಬೇಕು. ಮಾನ್ಯಳ ಕೊಲೆ ಮಾಡಿರುವ ಅಪರಾಧಿಗಳಿಗೆ, ಮಾನ್ಯಳಿಗೆ ಕೊಲೆ ಮಾಡಿರುವ ಅಪರಾಧಿಗಳಿಗೆ ಮೊನ್ನೆ ನಡೆದಂಥ ಅಹಂಕಾರವಾದ ಘಟನೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ವಿನಾಮ ವೀರಾಪುರ ಗ್ರಾಮದಲ್ಲಿ ಒಂದು ಮಾನ್ಯಳ ಅನ್ನುವಂಥ ಆ 7 ತಿಂಗಳ ಗರ್ಭವತಿ ಹೆಣ್ಣು ಮಗಳನ್ನು ಕೊಲೆ ಮಾಡಿರುವಂಥ ಸ್ವತಃ ಪ್ರಕಾಶಗೌಡ ಪಾಟೀಲ ತಂದೆಯವರು, ಮಾನ್ಯಳ ತಂದೆ. ಇವನನ್ನು ಕೂಡಲೇ ಬಂಧಿಸಬೇಕು ಹಾಗೂ ಅವರ ಸಹಚರರು ಕೂಡಿಕೊಂಡು ಏನಿದಾರಲ್ಲ ಹಲ್ಲೆ ಮಾಡಿರುವಂಥ ಇವ್ರನ್ನ ಮುಂದಿನ ದಿನಮಾನಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸ್ಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಈ ಸ್ವಾತಂತ್ರ್ಯ ಸಿಕ್ಕ 70-80 ವರ್ಷಗಳಾದರೂ ಕೂಡ ಇವ್ರು ಸವರ್ಣ್ಯರು ಏನಿದಾರಲ್ಲ, ಇವರು ಹೆಚ್ಚಿನ ಮಟ್ಟಿಗೆ ನಾವೇ ದೊಡ್ಡವರು ಗೌಡ್ರು ಕುಲಕರ್ಣಿಯರು ಮತ್ತು ನಮ್ಮ ದಲಿತರ ಮ್ಯಾಗ ಅನ್ಯಾಯ ಮಾಡ್ತಾನೆ ಅದಾರ. ಅದನ್ನು ನಮ್ಮ ಸ್ಟೇಟ್ ನಮ್ಮ ಯಾರು ಕರ್ನಾಟಕ ಸರ್ಕಾರ ವಿಧಾನಸೌಧ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಅವರು ವಿಚಾರಣೆ ಮಾಡಬೇಕು. ಹಾಗೂ ಸೆಕೆಂಡ್ ನಮ್ಮ ಉಪಮುಖ್ಯಮಂತ್ರಿಗಳು ಅದಾರ, ಯಾರು ಡಿ.ಕೆ. ಶಿವಕುಮಾರ್ ಸಾಹೇಬರು, ಅವ್ರು ನೋಡಬೇಕು. ಅಲ್ಲಿದ್ದ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಅದಾರ, ಅವರು ನೋಡಬೇಕು. ಅಲ್ಲಿದ್ದ ಡಿಪಾರ್ಟ್ಮೆಂಟ್ಗಳು ನೋಡಬೇಕು. ಎಲ್ಲಿ ಏನಾಗ್ತದ, ಎಲ್ಲಿ ಯಾರಿಗೆ ಅನ್ಯಾಯ ಆಗತ್ತ ದಲಿತರಿಗೆ ಅನ್ನುವಂಥದ್ದು ಈ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಕೊಲೆ ಮಾಡಿರುವಂಥ ಮಾನ್ಯಳ ತಂದೆ ಪ್ರಕಾಶಗೌಡ ಪಾಟೀಲ ಹಾಗೂ ಅವ್ರ ಸಹಚರರು ಏನದಾರಲ್ಲ, ಇದು ಹಳ್ಳಿಯಿಂದ ದಿಲ್ಲಿವರೆಗೆ ನಾವು ಹೋರಾಟ ಮಾಡಕ್ಕೆ ಕಟಾಖಂಡಿಸ ಸಿದ್ಧರಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಶಿಕ್ಷೆ ಆಗುತ್ತೆ, ಅವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ನಮ್ಮ ಮನೆ ಹೆಣ್ಮಕ್ಳಾದ್ರೂ ಅಟ್ಟೆ ಈ ಕನ್ನಡ ಭಾರತಾಂಬೆ ಮಡಿಲಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಗೌರವ ಇರ್ತದ. ಅವನ ಮಗಳಿಗೆ ಅಂತಲ್ಲ, ಆದರೂ ಕೂಡ 7 ತಿಂಗಳ ಹೆಣ್ಣು ಮಗಳನ್ನ ಏನು ಕೊಲೆ ಮಾಡ್ಯಾನಲ್ಲ, ಆ ದುಷ್ಕರ್ಮಿಗಳಿಗೆ, ಅವರ ಅಣ್ಣ ತಮ್ಮರಿಗೆ ಹಾಗೂ ಅವರ ಸಹಚರರು ಏನಿದಾರಲ್ಲ, ಈ ದೇಶದಲ್ಲಿ ಅಂಥವ್ರು ಯಾರು ಇದ್ರ ಆ ಸ್ಟೇಟ್ ಕೊಲ್ಲಬೇಕು, ಎನ್ಕೌಂಟರ್ ಮಾಡಬೇಕು. ಇದು ಮುಂದಿನ ದಿನಮಾನಗಳಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೆ ಹೋಗುದೆ ಮತ್ತು ಇದು ಕರ್ನಾಟಕ ರಾಜ್ಯ ತುಂಬ ಇನ್ನ ಬೆಳ್ಳಿ ಹಬ್ಬದಂಗೆ ಅದು ಹೋರಾಟ ಹಬ್ಬದೆ. ನಿಮ್ಮ ಹೆಸರು ಹೇಳಿ. ಲಕ್ಷ್ಮಣ ಭೀಮಪ್ಪ ಚಲವಾದಿ, ವಿಜಯಪುರ ಜಿಲ್ಲೆಯ ದಮನಿತ ಸೇನಾ ಸಮಿತಿ ಜಿಲ್ಲಾ ಅಧ್ಯಕ್ಷರು, ಹಾಗೂ ಹನುಮಂತ ಹೊಸಮನಿ ದಮನಿತ ಸೇನಾ ಸಮಿತಿಯ ರಾಜ್ಯ ಸದಸ್ಯರು, ಹಾಗೂ ವೀರೇಶ್ ಸೋಮಪ್ಪ ಚಲವಾದಿ ವಿಜಯಪುರ ಜಿಲ್ಲಾ ಸದಸ್ಯರು, ಹಾಗೂ ವಿಜಯಪುರ ಜಿಲ್ಲೆಯ ಮೇಳ ಅಧ್ಯಕ್ಷರಾದ ಸುನೀತಾ ಹನುಮಂತ ಹೊಸಮನಿ, ಹಾಗೂ ಗ್ರಾಮ ಶಾಖೆ ಅಧ್ಯಕ್ಷರಾದ ಗೌರೇಶ್ ಈರಣ್ಣ ಹೊಸಮನಿ ಇದಕ್ಕಾಗಿ ಖಂಡಿಸ್ತೇವೆ.